ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೇಮಿಲಾ ಫ್ರೆಂಡ್ಸ್. ಇವತ್ತು ಮಾವಿನ ಹಣ್ಣಿನ ಶೇಖರಣೆ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಬನ್ನಿ. ನೋಡಿ, ಮಾವಿನ ಹಣ್ಣು ಹುಲ್ಲಾಕಿ ಒತ್ತೆ ಹಾಕಿದ್ದೀವಿ. ಹುಲ್ಲಲ್ಲಿ ಒತ್ತೆ ಹಾಕಿದರೆ ಮಾವಿನ ಹಣ್ಣು ತುಂಬ ಚೆನ್ನಾಗಿ ಬರುತ್ತೆ. ಈ ಸರಿ ಮಳೆ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಮಾವಿನ ಹಣ್ಣು ಹೆಚ್ಚು ಕಮ್ಮಿ 40% ಮಾವಿನ ಹಣ್ಣು ಕೊಳ್ತೋಗಿದ್ದಾವೆ ಅಂತಲೇ ಹೇಳ್ಬೋದು. ಎಲ್ಲ ಜಾತಿ ಮಾವಿನ ಹಣ್ಣನ್ನು ಈ ಸರಿ ಕೊಳ್ತೆ ಹೋಗಿದ್ದಾವೆ. ನೋಡಿ ಈ ಥರ ಫುಲ್ ಹಣ್ಣಾಗಿರೋದು ತೊಗೋಬೇಕು. ಈ ಥರ ಫುಲ್ ಹಣ್ಣಾಗಿರೋದು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಶೇಖರಣೆ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಅರ್ಧಂಬರ್ಧ ಹಣ್ಣಾಗಿರೋದು ತೊಗೊಂಡ್ರೆ ಚೆನ್ನಾಗಿರಲ್ಲ, ಹುಳಿ ಬರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ಈ ಥರ ಫುಲ್ ಹಣ್ಣಾಗಿರೋದು ತೊಗೋಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲೂ ರಸಪುರಿಯಲ್ಲಿ ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ಕೊಳ್ತೋಗ್ಬಿಟ್ಟಿದೆ. ತುಂಬ ಅಂದರೆ ತುಂಬ ಮಾವಿನ ಹಣ್ಣು ಈ ಸರಿ ಕೊಳ್ತೋಗ್ಬಿಟ್ಟಿದೆ, ತಿನ್ನೋದಕ್ಕೆ ಸಿಕ್ಕಿಲ್ಲ. ಅದು ಮಳೆ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಅಂತ ಹೇಳ್ತಾರೆ. ನೀರು ಎಳೆದ್ಬಿಟ್ಟು ಫುಲ್ಲು ಕೊಳ್ತೋಗ್ಬಿಟ್ಟವೆ ಅಂತ ಹೇಳ್ತಾರೆ. ನೋಡಿ, ಅದರಲ್ಲೇ ಒಂದೊಂದು ಚೆನ್ನಾಗಿರೋದು ತೆಗೆದ್ಬಿಟ್ಟು ಇವತ್ತು ಶೇಖರಣೆ ಮಾಡೋಣ ಅಂತ ಹೇಳಿ ನೋಡಿ ಎಷ್ಟು ಮಾವಿನ ಹಣ್ಣು ಕೊಳ್ತವೆ ಅಂತ ಅಂದರೆ ನೋಡೋದಕ್ಕೆ ಬೇಜಾರಾಗುತ್ತೆ. ಅಷ್ಟೊಂದು ಮಾವಿನ ಹಣ್ಣು ಕೊಳ್ತೋಗ್ಬಿಟ್ಟವೆ. ನಾವು ಒಂದು 100 ಮಾವಿನ ಹಣ್ಣು ಒತ್ತೆ ಹಾಕಿದರೆ ಅದರಲ್ಲಿ ಒಂದು 50 ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ಅಷ್ಟೊಂದು ಮಾವಿನ ಹಣ್ಣುಗಳು ಕೊಳ್ತೋಗ್ಬಿಟ್ಟವೆ. ಅವಿನ್ನೂ ಫುಲ್ ಹಣ್ಣಾಗೋದ್ರೊಳಗೆ ಕಾಯಿ ಇದ್ದಲ್ಲೇ ಕೊಳ್ತೋಗ್ಬಿಟ್ಟವೆ. ನೋಡಿ, ಕಾಯಿ ಇದ್ದಂಗೆ ಎಲ್ಲನೂ ಕೊಳ್ತೋಗ್ಬಿಟ್ಟವೆ. ಹಾಗೆಯೇ ಹುಲ್ಲಲ್ಲಿ ಮಾವಿನ ಹಣ್ಣು ಒತ್ತಾಕಿದರೆ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಾವು ಪ್ರತಿ ವರ್ಷವೂ ನಮ್ಮ ಮನೇಲಿ ಮಾವಿನ ಹಣ್ಣು ಹುಲ್ಲಲ್ಲಿ ಒತ್ತೆ ಹಾಕಿಯೇ ಹಣ್ಣು ಮಾಡೋದು. ಅದರಲ್ಲಿ ರಸಪುರಿ, ಬಾದಾಮಿ ನಮ್ಮ ಮನೆಯಲ್ಲಿ ಸಿಗೋ ಮಾವಿನ ಹಣ್ಣು ಅಂತಲೇ ಹೇಳ್ಬೋದು. ಇವತ್ತು ಹಣ್ಣಿನ ಶೇಖರಣೆ ಮಾಡೋಣ ಅಂತ ಹೇಳಿ ಮಾವಿನ ಹಣ್ಣಿನ ಶೇಖರಣೆ ಅಕ್ಕಿ ರೊಟ್ಟಿ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾವು ಪ್ರತಿ ಸಾರಿನೂ ಮಾಡೇ ಮಾಡ್ತೀವಿ. ಅಕ್ಕಿ ರೊಟ್ಟಿ ಜೊತೆಗಲ್ದೇ ಚಪಾತಿ ಮತ್ತು ದೋಸೆಗೆ ಇನ್ನೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ದೋಸೆ ಹಾಗೆಯೇ ಮಾವಿನ ಹಣ್ಣಿನ ಶೇಖರಣೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒನ್ಸ್ ಮಾಡ್ಕೊಂಡು ತಿಂದು ನೋಡಿ, ನಿಮ್ಗೂ ರುಚಿ ಏನಂತ ಹೇಳಿ ಗೊತ್ತಾಗುತ್ತೆ. ಮಾವಿನ ಹಣ್ಣು ಹಂಗೆ ತಿನ್ನೋದ್ರಕ್ಕಿಂತ ಶೇಖರಣೆ ಮಾಡ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಕೊಳ್ತದ್ರಲ್ಲೇ ಆರಿಸ್ಕೊಂಡು ಕೆಲವೊಂದಿಷ್ಟು ತಂದಿದ್ದೀನಿ. ಈ ಥರ ಹಣ್ಣಾಗಿರೋನ ಸೆಲೆಕ್ಟ್ ಮಾಡ್ಕೋಬೇಕು, ಚೆನ್ನಾಗಿ ಬರುತ್ತೆ. ಅದನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಸಿಪ್ಪೆನ ತೆಗಿಬೇಕು. ಕೈಯಲ್ಲೇ ನೀಟಾಗಿ ಒಂದೊಂದಾಗಿ ಸಿಪ್ಪೆನ ತೆಗಿಬೇಕು. ಹಂಗೇ ಮಾವಿನ ಹಣ್ಣು ಒತ್ತೆ ಹಾಕೋದ್ರಕ್ಕಿಂತ ಮುಂಚೆ ಸೊನೆ ಎಲ್ಲ ಒರೆಸ್ಬಿಟ್ಟು ಒತ್ತೆ ಹಾಕಬೇಕು. ಇಲ್ಲ ಅಂತ ಅಂದರೆ ಅದು ಕೊಳ್ತೋಗೋಕ್ಕೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ಮಾವಿನ ಹಣ್ಣಿನ ಸಿಪ್ಪೆನ ಕೈಯಲ್ಲೇ ಒಂದೊಂದಾಗಿ ಬಿಡಿಸ್ಕೋಬೇಕು. ಅದು ಕಟ್ ಮಾಡೋದು ಅದೆಲ್ಲ ಮಾಡಿದರೆ ಹುಳಿ ಬರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕಡೆ ಎಲ್ಲ ನಾವು ಹೆಂಗೆ ಅಂತ ಅಂದರೆ ಕಟ್ ಮಾಡಿದರೆ ಹುಳಿ ಬರುತ್ತೆ ಅಂತ ಹೇಳಿ ಇಡೀ ಮಾವಿನ ಹಣ್ಣೆ ತಿನ್ಕೊತೀವಿ. ಚಿಕ್ಕವರಿದ್ದಾಗಿನೂ ಅಷ್ಟೇ ಮಾವಿನ ಹಣ್ಣು ಪ್ರಿಯರು ಅಂತಲೇ ಹೇಳ್ಬೋದು. ಹಾಗೆ ಒಂದೊಂದಾಗಿ ಸಿಪ್ಪೆನ ಬಿಡಿಸ್ಕೋಬೇಕು. ಸಿಪ್ಪೆ ಬಿಡಿಸ್ಕೊಬಿಟ್ಟು ಅದನ್ನು ಕೈಯಲ್ಲೇ ಗೀವಿಸ್ಕೊಂಡ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದೇ ಆವಾಗಲೇ ಹೇಳಿದ್ನಲ್ಲ, ಹಾಗೆ ಕಟ್ ಮಾಡಿದರೆ ಅದು ಹುಳಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಹಿಂಗೆ ಕೈಯಲ್ಲೇ ಗೀವಿಸ್ಕೊಳ್ಳೋದು ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಥರ ಕೈಯಲ್ಲೇ ಸ್ಮ್ಯಾಶ್ ಮಾಡೋದು ಚೆನ್ನಾಗಿರಲ್ಲ ನೋಡೋದಕ್ಕೆ, ಆದರೆ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಅದು ಕಟ್ ಮಾಡೋದು ಹಾಗೆಯೇ ಏನಾದರೂ ಅದರಲ್ಲಿರೋ ಸ್ಮ್ಯಾಶ್ ಮಾಡೋದು ಮಾಡಿದರೆ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ. ನೋಡಿ, ಮಾವಿನ ಹಣ್ಣಿಂದು ಪ್ರಿಯರು ಹೆಂಗಿದ್ದಾರೆ ಅಂತ ಹೇಳಿ. ಮಾವಿನ ಹಣ್ಣು ಅಂತ ಅಂದರೆ ನಮ್ಮನೆ ಮಕ್ಕಳಿಗಂತೂ ಪಂಚಪ್ರಾಣ ಅಂತಲೇ ಹೇಳ್ಬೋದು. ನೋಡಿ, ನಾನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ 1 ಅಚ್ಚು ಬೆಲ್ಲನ ಚಿಕ್ಕದಾಗಿ ಎರ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಜೋನಿ ಬೆಲ್ಲ ಹಾಕಿದರೆ ಹುಳಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಂಟೆ ಬೆಲ್ಲನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಕ್ಕರೆ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಂತಲೇ ಹೇಳ್ಬೋದು. ಈ ಥರ 1 ಅಚ್ಚು ಬೆಲ್ಲನ ಚೆನ್ನಾಗಿ ಕಟ್ ಮಾಡ್ಕೊಬಿಟ್ಟು ಹಾಕಿ ಚೆನ್ನಾಗಿ ಒಂದು ಮಿಕ್ಸು ಕೊಡಬೇಕು. ಆಮೇಲೆ ನೋಡಿ, ಒಣ ಕೊಬ್ಬರಿನ ತುರಿಬೇಕು. ಸಣ್ಣಕ್ಕೆ ತುರಿದ್ಬಿಟ್ಟು ಹಾಕಬೇಕು. ನಿಮಗೆ ಎಷ್ಟು ಒಣ ಕೊಬ್ಬರಿ ಬೇಕೋ ಅಷ್ಟನ್ನು ತುರಿದ್ಬಿಟ್ಟು ಹಾಕ್ಕೊಳ್ಳಿ. ಒಣ ಕೊಬ್ಬರಿ ಹಾಕೋದು ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಎಳ್ಳು, ಬಿಳಿ ಎಳ್ಳಾದರೂ ಆಗುತ್ತೆ, ಕಪ್ಪೆಳ್ಳಾದರೂ ಆಗುತ್ತೆ. ಅದನ್ನು ಹುರಿದ್ಬಿಟ್ಟು ಹಾಕ್ಕೋಬೇಕು. ಎಳ್ಳು ಹಾಕೋದು ಅಷ್ಟೇ ತುಂಬ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಲವಂಗನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನು ಜಬ್ಬಿ ಹಾಕ್ತಾಯಿದ್ದೇನೆ. ಏಲಕ್ಕಿ ಹಾಕ್ಬೋದು. ನಮ್ಮ ಡ್ಯಾಡಿ ತಿನ್ನಲ್ಲ ಅನ್ನೋದಕ್ಕೋಸ್ಕರ ನಾವಿಲ್ಲಿ ಏಲಕ್ಕಿನ ಯಾವುದೇ
ರೆಸಿಪಿಲೂ ಬಳಸ್ತಾ ಇಲ್ಲ ಅಂದರೆ ಅವರಿಗೆ ಸಪ್ರೇಟ್ ಅಡುಗೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಲವಂಗನೇ ಹಾಕ್ತಾಯಿದ್ದೀನಿ. ಲವಂಗ ಹಾಕಿದರೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಈ ಕಡಲೆನ ಬೇಕಾದರೆ ಒಲೆ ಮೇಲಿಟ್ಟು ಸ್ವಲ್ಪ ಬಿಸಿ ಮಾಡ್ಬೋದು, ಆದರೆ ಫುಲ್ಲು ಬೇಯಿಸಂಗಿಲ್ಲ, ಇಲ್ಲ ಹಾಗೆಯೇ ತಿನ್ಬೋದು. ನೋಡಿ, ಅಕ್ಕಿ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮಾವಿನ ಹಣ್ಣಿನ ಸೀಕರಣೆ ಅಕ್ಕಿ ರೊಟ್ಟಿ ಜೊತೆಗೆ, ಹಾಗೆಯೇ ದೋಸೆ, ಚಪಾತಿ, ಹಾಗೆಯೇ ಹೋಳ್ಗೆ ಜೊತೆಗೂ ಮಾವಿನ ಹಣ್ಣಿನ ಸೀಕರಣೆನ ಕಾಂಬಿನೇಷನ್ ಮಾಡ್ತಾರೆ. ಆದರೆ ಅಕ್ಕಿ ರೊಟ್ಟಿ ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮಾವಿನ ಹಣ್ಣಿನ ಸೀಕರಣೆ.